ಜೈ ಹನುಮಾನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಬ್ಬ ತಾಯಿ ಡೆಲಿವರಿ ಆದಮೇಲೆ ಅವರ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಮಾಡಬೇಕು, ಯಾವ್ಯಾವ ಟೈಮ್ಗೆ ಏನೇನು ಊಟ ಮಾಡಬೇಕು, ಸೊ ಕಂಪ್ಲೀಟಾಗಿ ಅವ್ರ ದಿನಚರಿ ಹೇಗಿರಬೇಕು ಅವರ ಆರೋಗ್ಯನ ಕಾಪಾಡೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಒಬ್ಬ ತಾಯಿ ಮಗು ಆದಮೇಲೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ತುಂಬಾ ಚೇಂಜಸ್ನ ಆಗುತ್ತೆ. ಸೊ ಅದೆಲ್ಲ ನಾವು ರಿಕವರಿ ಮಾಡ್ಕೊಬೇಕು ಅಂತ ಅಂದರೆ ಆ ಡೇ ರುಟೀನ್ ನಮಗೆ ತುಂಬಾ ಹೆಲ್ತಿಯಾಗಿರಬೇಕು. ಸೊ ಹಾಲು ಉತ್ಪಾದನೆಗಿರ್ಬೋದು, ನಮ್ಮ ಫಿಸಿಕಲ್ ಹೆಲ್ತು, ಮೆಂಟಲ್ ಹೆಲ್ತು ಎಲ್ಲದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗುವಂಥ ಒಂದು ವಿಡಿಯೋ ಇದು. ಹಾಗಾಗಿ ಕಂಪ್ಲೀಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಒಬ್ಬ ಹೊಸ ತಾಯಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ವಿಡಿಯೋ ಇದು. ಸೊ ಮೊದಲಿಗೆ ನೋಡಿ, ನಾನು ಬೆಳಗ್ಗೆ ಎದ್ದೊಳೋದು ಮಗು ರಾತ್ರಿ ಮಲಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಪ್ ಟು 3 ಮಂತ್ಸ್ ನಾವು ಒಂದು ಫಿಕ್ಸ್ಡ್ ರೊಟೀನ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ಎಷ್ಟೊತ್ತಿಗೆ ಎದ್ದೊಳ್ಳಿ ಫಸ್ಟ್ ನಾನು ಕರ್ಟನ್ಸ್ನ ಓಪನ್ ಮಾಡಿ ಲೈಟ್ನ ಆಫ್ ಮಾಡ್ತೀನಿ. ಯಾಕೆ ಅಂತಂದರೆ ಮಗುಗೆ ಡೇಗೆ ಮತ್ತು ನೈಟ್ಗೆ ಡಿಫ್ರೆನ್ಸ್ ಗೊತ್ತಾಗಬೇಕು. ಯಾವಾಗೂ ಲೈಟ್ ಹಾಕ್ಕೊಂಡಿದ್ದರೆ ಡೇ ಥರನೇ ಫೀಲ್ ಆಗುತ್ತೆ. ಸೊ ನೈಟ್ ಟೈಮ್ಸು ಡಿಮ್ ಲೈಟಲ್ಲಿ ಇರಬೇಕು. ಡೇ ಆಗಿದ ತಕ್ಷಣ ಲೈಟ್ಸ್ನ ಆಫ್ ಮಾಡಿ ಕರ್ಟನ್ಸ್ನ ಓಪನ್ ಮಾಡಿ ನ್ಯಾಚುರಲ್ ಲೈಟ್ನ ಆ ಮಗು ಇರೋ ರೂಮ್ಗೆ ಬರೋ ಥರ ನಾವು ಫೆಸಿಲಿಟಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಾದಮೇಲೆ ಎದ್ದು ನನ್ನ ದಿನಚರಿನ ಮುಗಿಸ್ಕೊತೀನಿ. ತೆಂಗಿನ ಮರನ ನೋಡಿ, ಸೊ ಗಣೇಶ ಅಂತ ಫೀಲು ನನಗದು. ಸೊ ಗಣೇಶನ ನೋಡಿ ದಿನಚರಿನ ಸ್ಟಾರ್ಟ್ ಮಾಡಿ, ಸೊ ನನ್ನ ಡೇ ವಾಶ್ರೂಮ್ಸ್ ವರ್ಕ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸೊ ಮಗು ಸ್ವಲ್ಪ ಕಂಪ್ಲೀಟ್ ಆಗಿತ್ತಾದಮೇಲೆ ಅದಕ್ಕೆ ಫೀಡ್ ಮಾಡಿ ಮತ್ತೆ ಮಲ್ಕೊಳ್ಳುತ್ತೆ ಮಗು. ಸೊ ಅದು ಮಲ್ಕೊಂಡಿದ್ದಾದಮೇಲೆ ನಾನು ಮೆಂತ್ಯ ನೀರನ್ನ ತೊಗೊತೀನಿ. ಇದನ್ನು ತೊಗೊಳೋದ್ರಿಂದ ಮಿಲ್ಕ್ ಪ್ರೊಡಕ್ಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದೇ ಥರ ನಾನು 3 ಡಿಟಾಕ್ಸ್ ಡ್ರಿಂಕ್ಸ್ನ ತೊಗೊಳ್ತೀನಿ. ಮೆಂತ್ಯ ನೀರು, ಸೋಂಪು ನೀರು, ತುಳಸಿ ನೀರನ್ನ ತೊಗೊಳ್ತೀನಿ. ಇದಾದಮೇಲೆ ನಾನು ಒಂದು ಸಿಂಪಲ್ ವಾಕ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಫಸ್ಟ್ ಬೇಬಿಗೆ ಮಾಡಿರೋಂಥ ಒಂದು ಗುಡ್ ಥಿಂಗ್ನ ಈ ಮಗುಗೆ ಮಾಡೋಕ್ಕಾಗಲಿಲ್ಲ. ಸೊ ಫಸ್ಟ್ ಬೇಬಿಲಿ ಅವ್ನು NICU ಇದ್ದಿದ್ದಾಗಿಂತ ನನ್ನ ಮೂಮೆಂಟ್ಸ್ ಜಾಸ್ತಿ ಇತ್ತು, ಬೇಗ ರಿಕವರಿ ಆದೆ ನಾನು. ಈ ಮಗುಗೆ ನಾನು ಜಾಸ್ತಿ ಓಡಾಡಲಿಲ್ಲ, ಅದಕ್ಕೆ ಮೇ ಬಿ ನಾನು ಜಾಸ್ತಿ ಟೈಮ್ನ ತೊಗೊಂಡೆ ಅನಿಸುತ್ತೆ ರಿಕವರಿ ಆಗೋದಕ್ಕೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ 5 ನಿಮಿಷ ಆದರೆ 5 ನಿಮಿಷ ವಾಕ್ ಮಾಡಿ, 2 ನಿಮಿಷ ಆದರೆ 2 ನಿಮಿಷ ವಾಕ್ ಮಾಡಿ. ಬಟ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಡೇ ನೀವು ಯಾವಾಗ ಎದ್ದು ಓಡಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಡೇ ಸೆಕೆಂಡಿಂದ, ಆವಾಗಲೇ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಿಂಪಲಾಗಿ ವಾಕ್ನ ಮಾಡ್ಕೊಳ್ಳಿ. ಮೂಮೆಂಟ್ಸ್ ಜಾಸ್ತಿ ಇದ್ದಷ್ಟು ಸಹ ನಮಗೆ ಡೆಲಿವರಿ ಆಗಿರೋದು ಪೇಯ್ನ್ಸ್ನ ನಾವು ಸೆಕ್ಷನಿಂದ ಬೇಗ ರಿಕವರಿ ಆಗ್ತೀವಿ. ಸೊ ಅದಾದಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಒಂದು ಲೋಟ ಹಾಲು ತೊಗೊಳ್ತೀನಿ. ಅದು ತೊಗೊಂಡು 1/2 an hourಗೆ. ಅದಾದಮೇಲೆ ಇನ್ನೊಂದು 1/2 an hourಗೆ ನಾನು ಬೆಳಗ್ಗೆ ಕಂಪಲ್ಸರಿ ಮುದ್ದೆನ ತೊಗೊಳ್ತೀನಿ. ಸೊಪ್ಪಿನ ಸಾಂಬಾರು, ತರಕಾರಿ ಸಾಂಬಾರು, ಡಿಪೆಂಡ್ಸ್ ಏನು ಸಾಂಬಾರು ಮಾಡಿದರೆ ಆ ಸಾಂಬಾರಲ್ಲಿ ಕಂಪಲ್ಸರಿ ಬೆಳಗ್ಗೆ ಮುದ್ದೆ ಇರುತ್ತೆ. ಸೊ ನಾನು ಈ ಒಂದು ವಿಡಿಯೋನ ನಂದು ತಲೆ ಸ್ನಾನ ಮಾಡಬೇಕಾದ್ರೆ ಡೇ ಶೂಟ್ ಮಾಡ್ಕೊಂಡಿದ್ದೆ, ಅದಕ್ಕೆ ಇದನ್ನು ಸಹ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು 3 ಥರದ ಸೊಪ್ಪನ್ನ ಹಾಕಿ ತಲೆಗೆ ಸ್ನಾನ ಮಾಡಿಸ್ತಾರೆ. ಇದು ಮಾಡಿಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆ ಶಾಖ ಇರುತ್ತೆ, ಒಳ್ಳೆ ಘಮ ಇರುತ್ತೆ. ಈ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಸೊ ಈ ನೀರನ್ನ ನಾವು ಸ್ನಾನ ಮಾಡ್ಕೊಳ್ಳೋ ನೀರೊಳಗಡೆ ಮಿಕ್ಸ್ ಮಾಡ್ಕೊಂಡು ಅಟ್ಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಮತ್ತು ಎಸ್ಪೆಷಲಿ ಆ ಫ್ರಾಗ್ರೆನ್ಸ್ ಇರುತ್ತಲ್ಲ, ನಮ್ಮ ಮೈಂಡ್ ತುಂಬಾ ರಿಫ್ರೆಶ್ ಆಗುತ್ತೆ. ಸೊ ಇದನ್ನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರ ಮನೆಗಳಲ್ಲಿ ಇದನ್ನು ಮಾಡೇ ಮಾಡ್ತಾರೆ. ಸೊ ಇದನ್ನು ನೀಟಾಗಿ ಬೇಯಿಸ್ಕೊಂಡು ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ಸೊ ಗೊತ್ತಿರುತ್ತಲ್ವ ನೆಕ್ಸ್ಟ್ ಏನಂತ, ತಲೆ ಆರಿದ್ಮೇಲೆ ಹೊಗೆನ ಹಾಕ್ತಾರೆ. ಸೊ ಸಾಂಬ್ರಾಣಿ ಹೊಗೆ, ನಾನು ಸಾಂಬ್ರಾಣಿ ಸ್ವಲ್ಪ ಯೂಸ್ ಮಾಡ್ತೀನಿ. ಜೊತೆಗೆ ಬೆಳ್ಳುಳ್ಳಿ, ಅರಿಶಿನ ಪುಡಿ ಮತ್ತು ಇಂಗುವ, ಇದನ್ನು 3ನ ಸೇರಿ ನಮ್ಮಮ್ಮ ಮಿಕ್ಸಿ ಮಾಡಿಟ್ಟಿದ್ದಾರೆ. ಸೊ ಅದನ್ನು ಹಾಕ್ಕೊಂಡು ಸೊ ತಲೆಗೆಲ್ಲ ಸಾಂಬ್ರಾಣಿ ಹಾಕ್ತಾರೆ. ನಾನು ಮಗುಗೆ ಹಾಕೋದಿಲ್ಲ, ಇದನ್ನು ಕಂಪಲ್ಸರಿ ಮಗುಗೆ ಯಾರು ಸಹ ಹಾಕೋದಕ್ಕೆ ಹೋಗ್ಬೇಡಿ, ಪ್ರಿಫರೇ ಮಾಡಬೇಡಿ. ಸೊ ಮಗುಗೆ ಲಂಗ್ಸ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಏನೂ ಇಶ್ಯೂ ಇಲ್ಲ, ಮಕ್ಳಿಗೆ ಹಾಕಿರಂದ್ರೆ ಏನು ಸಮಸ್ಯೆನೂ ಆಗೋದಿಲ್ಲ. ಸೊ ನೀವು ಮನೇಲಿ ಹೇಳೋರು ಮಾತೆಲ್ಲ ಕೇಳಿಕೊಂಡು, ಅಜ್ಜಿಯಂದ್ರ ಮಾತೆಲ್ಲ ಕೇಳಿಕೊಂಡು ದಯವಿಟ್ಟು ಹಾಕೋದಕ್ಕೆ ಹೋಗ್ಬೇಡಿ. ಲಂಗ್ಸ್ಗಂತೂ ತುಂಬಾ ಎಫೆಕ್ಟ್ ಆಗುತ್ತೆ ಮಗುಗೆ. ನೆಕ್ಸ್ಟು ರೆಗ್ಯುಲರಾಗಿ 2 to 3 hours ಒನ್ಸ್ ನಾರ್ಮಲಾಗಿ ಫೀಡಿಂಗ್ಸ್ ಮಾಡ್ತಾನೆ ಇರ್ತೀನಿ. ಸೊ ಇದಾದಮೇಲೆ ನಾನು ಆಗಲೇ ಹೇಳ್ದಂಗೆ ನಾವು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿಕೊಂಡ್ರೆ ಇನ್ನೂ ಟೈಮ್ ತೊಗೊಳ್ತಾ, ಅದಕ್ಕೆ ನಮ್ಮ ಡೇ ತುಂಬಾ ಹೆಲ್ತಿಯಾಗಿರಬೇಕು, ಆವಾಗಲೇ ನಾವು ಬೇಗ ಕ್ಯೂರ್ ಆಗೋದು. ನಾನು ಮಧ್ಯಾಹ್ನದ ಊಟಕ್ಕೆ ಕಂಪಲ್ಸರಿ ಒಂದು ಗಂಜಿನ ತೊಗೊಳ್ತೀನಿ. ರಾಗಿ ಗಂಜಿ ಅಥವಾ ರವೆ ಗಂಜಿ, ಏನಾದರೂ ಒಂದು 3 ಥರದ ಗಂಜಿನ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ತೊಗೊಳ್ತೀನಿ. ಸೊ ಇದಾದಮೇಲೆ ಸ್ವಲ್ಪ ಫ್ರೂಟ್ಸ್ನ ಹಾಕಿ ಓಟ್ಸ್ನ ತೊಗೊಂಡೆ. ಸೊ ಈ ಓಟ್ಸ್ನ ಎಲ್ಲ ಯಾವ ರೀತಿ ಪ್ರಿಪೇರ್ ಮಾಡಿದೆ ಅಂತ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ನಾನು ಆ್ಯಕ್ಚುಲಿ 1 ವೀಕಿಗೆ 3 ಮೀಲ್ಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ 3 ಥರ ಊಟ, ಮಧ್ಯಾಹ್ನ 3 ಥರ ಊಟ, ರಾತ್ರಿ 3 ಥರ ಊಟ. ಸೊ 3 ಡೇಸ್ ಅದನ್ನೇ ಫಾಲೋ ಮಾಡಿ, ನೆಕ್ಸ್ಟ್ 3 ಡೇಸ್ ಅದನ್ನೇ ಫಾಲೋ ಮಾಡ್ತೀನಿ. ಕಂಪಲ್ಸರಿ ಸಂಡೇ ಅಂತೂ ನಾನ್ ವೆಜ್ ಇರುತ್ತೆ. ಸೊ ಎಂಟೈರ್ ಡೇ ನಾನ್ ವೆಜ್ ತಿಂತೀನಿ. ಸೊ ಆ್ಯಕ್ಚುಲಿ ನಾನ್ ವೆಜ್ ತಿನ್ನೋದ್ರಿಂದ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ, ಅದೆಲ್ಲ ಮಿತ್ಸು. ಸೊ ನಾವು ತಿನ್ನೋ ಊಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫುಡ್ಡು ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಆಮೇಲೆ ರಾತ್ರಿಗೆ ಸೊ ತರಕಾರಿ ಸಾಂಬಾರು, ತುಪ್ಪ, ರೈಸ್ನ ತೊಗೊಳ್ತೀನಿ. ಸೊ ಇಷ್ಟು ತಗೊಂಡು 1 ಲೋಟ ಹಾಲು ಕುಡಿದ್ರೆ ಕಂಪ್ಲೀಟ್ ಡೇ ರೊಟೀನ್ ಫಿಲ್ ಆಗುತ್ತೆ. ಸೊ ಈ ಥರ ಡೇನ ನೀವು ಫಾಲೋ ಮಾಡಿ. ಮತ್ತು ನೈಟು ಸಹ ಒಂದು 2 to 3 minutes ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ವಾಕ್ನ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ.
ಮತ್ತು ಎಷ್ಟಾಗುತ್ತೋ ಅಷ್ಟು ರೆಸ್ಟ್ ಮಾಡಿ ನೀವು ಬಾಡಿನ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಸೊ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಥರ ಒಂದು ಹೆಲ್ತಿ ರೊಟೀನ್ನ ಫಾಲೋ ಮಾಡೋದು ಮರಿಬೇಡಿ. ಬೇಗ ರಿಕವರಿ ಆಗಬೇಕಂದ್ರೆ ಈ ಥರ ರೊಟೀನ್ನ ಫಾಲೋ ಮಾಡಿ. ಸೊ ನಾನು ಆಗಲೇ ಹೇಳ್ದಂಗೆ 3 ಮೀಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಅಪ್ಕಮಿಂಗ್ ವೀಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.